ಪಾಕ್ ಪರ ಜಿಂದಾಬಾದ್ ಘೋಷಣೆ ಇದೆಲ್ಲ ಆದ ಮೇಲೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು, ಯಾರ್ಯಾರು ಸಮರ್ಥಿಸ್ಕೊಂಡ್ರು. ಇವತ್ತು ಅವರೆಲ್ಲರೂ ಕೂಡ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು, ನಾಚಿಕೆ ಆಗಬೇಕು. ಆರಂಭದಲ್ಲೇ ನೀವು ಪರವಾಗಿ ವಕಾಲತ್ತು ವಹಿಸ್ತಿರಲ್ಲ, ಅವರೆಲ್ಲರಿಗೂ ಈಗ ಮುಜುಗರ. ಹೆಂಗೆ ಮುಖ ತೋರಿಸ್ತೀರಿ ನೀವು? ಪೊಲೀಸರು 3 ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ, ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೊಹಮ್ಮದ್ ಶಫಿ ನಾಶಿಪುಡಿ, ಮುನಾವರ್, ಮೊಹಮ್ಮದ್ ಇಲ್ತಾಜ್, ಈ 3 ಜನರನ್ನ ಪೊಲೀಸರು ವಿಚಾರಿಸ್ತಾ ಇದ್ದಾರೆ. ವಿಧಾನಸೌಧ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಬಾಲಕೃಷ್ಣ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳಿಗಾಗಲೇ ವಿಚಾರಣೆಯನ್ನು ಶುರು ಮಾಡಿದ್ದಾರೆ. ಅವರಿಂದ ಬಾಯಿ ಬಿಡಿಸಬೇಕು, ಇವರ ನಂಟೇನು. ಅಷ್ಟು ಬಂದು ಶಕ್ತಿ ಕೇಂದ್ರದಲ್ಲಿ ಇವರು ಘೋಷಣೆ ಕೂಗ್ತಾರೆ ಅಂತಂದರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಧೈರ್ಯ ಇರಬೇಕು. ಆ ಧೈರ್ಯ ಎಲ್ಲಿಂದ ಬಂತು? ಈ ನಾಶಿಪುಡಿ ಅವನು ಆಗರ್ಭ ಶ್ರೀಮಂತ, ಅವನು ನೆಕ್ಸ್ಟ್ ಟಿಕೆಟಿಗೂ ಕೂಡ ಏನೋ ಟ್ರೈ ಮಾಡ್ತಾ ಇದ್ದಂತೆ. ಅಂಥ ನಾಶಿಪುಡಿ ಈ ರೀತಿ ಕೂಗ್ತಾನೆ ಅಂತಂತಂದರೆ ಇಂಥ ಒಂದು ಶಕ್ತಿ ಎಲ್ಲಿಂದ ಬಂತು? ಇಂಥ ಧೈರ್ಯ ಎಲ್ಲಿಂದ ಬಂತು? ಇದು ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆ ಕೊಟ್ಟಿರುವಂಥ ಧೈರ್ಯ ಇದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಶಕ್ತಿ ಕೇಂದ್ರದಲ್ಲಿ ಯಾರೋ ಒಬ್ಬ ಗೆದ್ದಂಥ ಸಂದರ್ಭದಲ್ಲಿ ಬಂದು ನೀವು ಈ ರೀತಿ ಘೋಷಣೆ ಕೂಗ್ತೀರಿ ಅಂತಂತಂದರೆ ಹೆಂಗಿರಬೇಕು? ನಮ್ಮ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ, ಎಷ್ಟು ಹಳ್ಳ ಹಿಡಿದಿದೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಅಷ್ಟೇ ಪಾಕಿಸ್ತಾನದ ಪರ ಘೋಷಣೆ ಕೂಗೋದು ಎಂಥ ನಾಚಿಗೇಡಿನ ಸಂಗತಿ ರೀ. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಆ ಪಾಕಿಸ್ತಾನನೇ ಪರಮ ಪಾಕಿಸ್ತಾನ. ತಿನ್ನಕ್ಕೆ ಅನ್ನ ಇಲ್ಲ, ಸಾಯ್ತಾ ಇದ್ದಾರಲ್ಲಿ ಜನಗಳು. ನೀವಲ್ಲಿ ಹೋದರೆ ಮಣ್ಣು ತಿನ್ನಬೇಕಾಗತ್ತೆ, ಸಗಣಿ ತಿನ್ನೋಕ್ಕೂ ಆಗಲ್ಲ. ಯಾಕಂತಂದರೆ ಅಲ್ಲಿ ಪ್ರಧಾನಿ ಕಚೇರಿಯಲ್ಲಿದ್ದಂಥ ಎಮ್ಮೆಗಳನ್ನೇ ಹಸುಗಳನ್ನೇ ಮಾರಲಾಗಿದೆ. ಅಂಥ ಸ್ಥಿತಿ. ಅಲ್ಲಿ ಹೋಗಿ ಏನು ಮಾಡ್ತೀರಿ? ಯಾವ ಜನ್ಮದ ಪುಣ್ಯದ ಫಲನೋ ಭಾರತದಂಥ ಭೂಮಿನಲ್ಲಿ ನೀವು ಜನಿಸಿದಿರಿ. ನೀವು ಇಲ್ಲಿ ಗಾಳಿ ಕುಡಿತಾ ಇದ್ದೀರಿ, ಇಲ್ಲಿ ನೀರು ಕುಡಿತಾ ಇದ್ದೀರಿ. ನಾಚಿಕೆ ಆಗಬೇಕು. ಆಮೇಲೆ ನಿಮ್ಮನ್ನು ಯಾರ್ಯಾರು ಸಪೋರ್ಟ್ ಮಾಡಿದ್ರಲ್ಲ ಅವ್ರಿಗೆ ಮೊದಲು ನಾಚಿಕೆ ಆಗಬೇಕು. ಹೆಂಗೆ ಮುಖ ತೋರಿಸ್ತೀರಿ ನೀವು? ನೀವು ನಾಯಕರೆಲ್ಲ ಸಪೋರ್ಟ್ ಮಾಡಿರುವಂಥವ್ರು, ನೀವು ನಾಲಾಯಕರು. ಸೊ ಇಂಥ ಒಂದು ಸ್ಥಿತಿ. ಈಗ 3 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 3 ಜನರನ್ನ ಭಾರಿ ವಿಚಾರಣೆ ಒಳಪಡಿಸಲಾಗ್ತಾ ಇದೆ. ಯಾರ್ಯಾರ ಜೊತೆ ಲಿಂಕ್ ಇತ್ತು, ಏನು ಎತ್ತ, ಇದೆಲ್ಲದರ ಬಗ್ಗೆ ಈಗಾಗಲೇ ತನಿಖೆ ಶುರುವಾಗಿದೆ. ಪೊಲೀಸರಿಂದ 40ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ. 3 ಜನ ಅರೆಸ್ಟ್ ಆಗಿರುವಂಥವ್ರು, ವಿಚಾರಣೆಗೆ ಒಳಪಟ್ಟಿರುವಂಥವರು 40ಕ್ಕೂ ಹೆಚ್ಚು ಜನ. 15ಕ್ಕೂ ಹೆಚ್ಚು ಮಂದಿಯ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಆಗಿದೆ. ನಿನ್ನೆ ಪೊಲೀಸರ ಕೈ ಸೇರಿತ್ತು FSL ರಿಪೋರ್ಟ್. ಅದಾದಮೇಲೆ ಪೊಲೀಸರು ಆಕ್ಟಿವ್ ಆದರು, ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದರು, ವಿಚಾರಣೆಗೆ ಒಳಪಡಿಸಿದರು. ಇದು ಸಂಗತಿ. ಯಾಕಂದರೆ ಆರಂಭದಲ್ಲಿ ಈ ರೀತಿ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ಮಾತಾಡಿದಂಥ ರೀತಿ, ಅದನ್ನು ಗಮನಿಸಿ. ಜೊತೆಗೆ ಬೇರೆ ಬೇರೆ ನಾಯಕರು ಇನ್ಕ್ಲೂಡಿಂಗ್ ಪ್ರಿಯಾಂಕ್ ಖರ್ಗೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ಅವರೆಲ್ಲರೂ ಕೂಡ ಒಂದು ಲೆವೆಲಿಗೆ ಮಾತಾಡಿದ್ರು. ಯಾರಾದರೂ ಈ ರೀತಿ ಮಾತಾಡಿದ್ರೆ ಹೆಡೆಮುರಿ ಕಟ್ತೀವಿ ಅನ್ನುವಂಥ ಮಾತು. ಇನ್ನು ಉಳಿದಂಥವರೆಲ್ಲ ಪಕ್ಕಾ ಪರ. ನರೇಂದ್ರ ಸ್ವಾಮಿ ಮಾತಾಡಿದಂಥ ರೀತಿ, ಹೆಬ್ಬಾಳ್ಕರ್ ಹೇಳಿದರು, 10 ಬಾರಿ ನಾನು ಕೇಳಿದೆ, ನನಗೆ ಗೊತ್ತಾಗಲೇ ಇಲ್ಲ ಇದು ಅನ್ನುವಂಥ ಮಾತನ್ನು ಹೇಳಿದರು. ನಾಚಿಕೆ ಆಗಬೇಕು ನಿಮಗೆಲ್ಲ, ನಿಜಕ್ಕೂ ಶೇಮ್. ನೀವು ಹೆಂಗೆ ಮುಖ ತೋರಿಸ್ತೀರಿ ನೀವು ಜನಗಳಿಗೆ ಹೋಗಿ? ನೀವು ಯಾವಾಗ ಇವರು FSL ರಿಪೋರ್ಟ್ ಬರುತ್ತೆ, ಬಂದಾದ್ಮೇಲೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಯಾವಾಗ ಬರಲಿಲ್ಲ ನೋಡಿ. 1 ದಿವಸ ಆಯಿತು, 2 ದಿವಸ ಆಯಿತು. FSL ರಿಪೋರ್ಟ್ ಅನ್ನೋದೇನು ದೊಡ್ಡ ರಾಕೆಟ್ ಸೈನ್ಸ್ ಅದು ವಾಯ್ಸನ್ನು ಟೆಸ್ಟ್ ಮಾಡೋದು. ಯಾವಾಗ ಬರಲಿಲ್ವಲ್ಲ ಆವಾಗ ಅನುಮಾನ ಶುರುವಾಗಿತ್ತು. ಹೇಳಿದಂಥವ್ರಿಗೂ ಕೂಡ ಪುಕು ಶುರುವಾಗಿತ್ತು. ನೀವೆಲ್ಲ ನಾಯಕರುಗಳ ನೀವು ಯಾವ ರೀತಿ ಸಮಾಜ ಸೃಷ್ಟಿ ಮಾಡ್ತಾ ಇದ್ದೀರಿ ನೀವುಗಳು? ಶೇಮ್. ನಾಚಿಕೆ ಆಗಬೇಕು ನಿಮಗೆ. 15ಕ್ಕೂ ಹೆಚ್ಚು ಮಂದಿಯ ವಾಯ್ಸ್ ಸ್ಯಾಂಪಲ್ಸನ್ನು ಸಂಗ್ರಹ ಮಾಡಲಾಗಿತ್ತು. 40ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ವಿಚಾರಣೆ ಒಳಪಡಿಸಲಾಗಿದೆ. 3 ಜನರನ್ನು ಎತ್ತಕೊಂಡೋಗಿದ್ದಾರೆ ಪೊಲೀಸರು. ಎಲ್ಲದನ್ನು ಕೂಡ ಬಾಯಿ ಬಿಡಿಸ್ತಾ ಇದ್ದಾರೆ, ಬಾಯಿ ಬಿಡಿಸ್ತಾರೆ. ಪ್ರಶ್ನೆ ಬೇರೆ. ಈಗ ಇವ್ರ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿದ್ದರು? ಇಷ್ಟೊಂದು ಶಕ್ತಿ, ಇಷ್ಟೊಂದು ಧೈರ್ಯ ಹೆಂಗೆ ಬರುತ್ತೆ ಅವರಿಗೆ? ಇದರ ಹಿಂದಿನ ಕಾರಣ ಏನು? ಯಾರ ಪಾಸನ್ನು ಪಡೆದು ಬಂದಿದ್ರು? ಯಾರು ಅವ್ರನ್ನ ಒಳಗಡೆ ಬಿಡಿಸಿದ್ರು? 3 ಜನರ ಮೊಬೈಲನ್ನು ವಶಕ್ಕೆ ಪಡೆಯಲಾಗಿದೆ. ರಿಟ್ರೈವ್ ಮಾಡ್ತಾ ಇದ್ದಾರೆ ಪೊಲೀಸರು ಅದರಲ್ಲಿರುವಂಥ ದಾಖಲೆಗಳನ್ನು. 3 ಜನರ ಮೊಬೈಲನ್ನು FSLಗೆ ಕಳಿಸಿಕೊಡಲಾಗಿದೆ. ಡೇಟಾ ರಿಟ್ರೈವ್ ಆಗ್ತಾ ಇದೆ. ಡೇಟಾ ರಿಟ್ರೈವ್ ಆಯಿತು ಅಂತಂತಂದರೆ ಎಲ್ಲ ವಿವರಗಳು ಕೂಡ ಲಭ್ಯ ಆಗುತ್ತೆ. ಇವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಏನು ಎತ್ತ. ಯಾಕಂದರೆ ಅಷ್ಟು ಸುಲಭವಾಗಿ ಇವ್ರನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಕ್ತಿ ಕೇಂದ್ರದ ಒಳಗಡೆಗೆ ಬಂದು ಈ ರೀತಿ ಜನರ ಎದುರುಗಡೆಗೆ ಪೂರ್ತಿ ಮಾಧ್ಯಮಗಳಿದ್ದಂಥ ಸಂದರ್ಭದಲ್ಲಿ, ಕ್ಯಾಮ್ರಾಗಳು ಆನ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತಾರೆ ಅಂತಂತಂದರೆ ಇವರ ಹಿಂದಿರುವಂಥ ಧೈರ್ಯ ಎಲ್ಲಿದದು?
ಶಕ್ತಿ ಇಲ್ಲಿದು. ಯಾರು ಇವರಿಗೆ ಆ ಧೈರ್ಯವನ್ನು ಕೊಟ್ಟರು? ಇವತ್ತು ನಿಜಕ್ಕೂ ಈ ಶಕ್ತಿ ಕೇಂದ್ರಕ್ಕೆ ಅವಮಾನ ಇದು. ಅದಾದಮೇಲೆ ಈ ನಾಯಕರುಗಳು ಹಂಗೆ ಹೇಳೇ ಇಲ್ಲ ಅಂತ ಹೇಳಿದ್ದು, ಸಮರ್ಥಿಸಿಕೊಳ್ಳುವಂತ ಮಾತಾಡಿದ್ದು, ಇಲ್ಲ ಆ ರೀತಿ ಹೇಳೇ ಇಲ್ಲ ಅಂತ ಸಮರ್ಥನೆ. ನಾಚಿಕೆ ಆಗಬೇಕು, ನಿಜಕ್ಕೂ ನಾಚಿಕೆ ಆಗಬೇಕು. ಮತ್ತು ಅವ್ನು ಹೇಳಿದ ನಾಚಿಪುಡಿ, ನಮ್ಮ ಅಮ್ಮನ ಆಣೆ ಮಾಡಿ ಹೇಳ್ತೀನಿ ನಾನು ಹಂಗಂದಿಲ್ಲ, ತಾಯಿ ಭಾರತೀಯ ಆಣೆ ಮಾಡಿ ಹೇಳ್ತೀನಿ ನಾನು ಹಂಗಂದಿಲ್ಲ. ಈಗ ಹೆಂಗೆ ಗೊತ್ತಾಯ್ತು ಎಲ್ಲದೂ ಕೂಡ? ನಾಳೆ ಇವನು ಜನಪ್ರತಿನಿಧಿ ಆಗಲಿಕ್ಕೆ ಹೊರಟಿದ್ದ, ಅವನು ಜನಪ್ರತಿನಿಧಿ ಆಗಲಿಕ್ಕೆ. ಇವರೆಲ್ಲ ಒಳಗಡೆ ಬಂದು ಘೋಷಣೆ ಕೂಗ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಛೀ, ಇದಕ್ಕಿಂತ ನಾಚಿಕೆಡಿನ ಸಂಗತಿ ಇನ್ನೊಂದಿದೆಯಾ? ಯಾವಾಗ ಈ ಕೇಸ್ ಬಿತ್ತಲ ಬಂಧಿತ ಮೊಹಮ್ಮದ್ ಶಫಿ ನಾಶಿಪುಡಿ ಮನೆಗೆ ಈಗ ಬೀಗ ಜಡಿಯಲಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿರುವಂಥ ಮನೆ. ಮೆಣಸಿನಕಾಯಿ ವ್ಯಾಪಾರಿ ಇವನು, ದೊಡ್ಡ ಕುಳ, ಕೋಟ್ಯಾಧೀಶ್ವರ. ಒಬ್ಬ ಸದಸ್ಯರು ಕೂಡ ಮನೆಯಿಂದ ಹೊರಗಡೆ ಬಂದಿಲ್ಲ. ಯಾವ ಮುಖ ಹಿಡ್ಕೊಂಡು ಬರ್ತಾರೆ? ಈಗ ಮನೆಯವರೆಲ್ಲ ಬಂಧಿಸಿಬಿಟ್ರು ನಮ್ಮ ಮನೆಯವ್ರನ್ನ ಅಂತ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಇದು ಮನೆ ನಾವು ತೋರಿಸ್ತಾ ಇದ್ದೀವಿ. ಎಸ್.ಎ. ನಾಶಿಪುಡಿ. ನಾಶಿಪುಡಿ ಮೆಣಸಿನಕಾಯಿ ವ್ಯಾಪಾರಿ, ದೊಡ್ಡ ಖರೀದಿದಾರ, ಕುಳ, ದೊಡ್ಡ ಕುಳ, ಆಗರ್ಭ ಶ್ರೀಮಂತ. ನೆಕ್ಸ್ಟ್ ಜನಪ್ರತಿನಿಧಿ ಬೇರೆ ಆಗಲಿಕ್ಕೆ ಹೊರಟಿದ್ದಂಥ ಪುಣ್ಯಾತ್ಮ. ಇಂಥ ನಾಶಿಪುಡಿ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗ್ತಾನೆ, ಜಿಂದಾಬಾದ್ ಹಾಕ್ತಾನೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಅವರ ಮನೆಯಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂಥ 3 ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ನಿನ್ನೆ ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮೆಣಸಿನಕಾಯಿ ವರ್ತಕರಾದಂಥ ಮೊಹಮ್ಮದ್ ಶಫಿ ನಾಶಿಪುಡಿ ಇರುವಂಥದ್ದು. ನಾನೀಗ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ನಾಶಿಪುಡಿ ಅವರ ಮನೆ. ಇವರು ಕಡುಬಡತನದಿಂದ ಮೇಲ್ಮಟ್ಟಕ್ಕೆ ಬಂದಂಥವ್ರು. ಈಗ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ನೀವು ಅವರ ಮನೆಯನ್ನು ತೋರಿಸ್ತಾ ಹೋಗ್ತೇನೆ. ನಿನ್ನೆ ಏನು ನಾಶಿಪುಡಿ ಬಂಧನ ಆದರೂ ಅನ್ನುವಂಥ ಸುದ್ದಿ ಕುಟುಂಬಸ್ಥರಿಗೆ ತಿಳಿತಾ ಇದ್ದಂತೆ ಸಹಜವಾಗಿ ಆತಂಕಕ್ಕೆ ಒಳಗಾಗಿ ಕಣ್ಣೀರಿಡುತ್ತಾ ಈಗ ಒಳಗಡೆ ಇರುವಂಥದ್ದು. ಜೊತೆಗೆ ಅವರಿಗೆ ಬೇಕಾದಂಥ ಏನು ಕುಟುಂಬಸ್ಥರು ಸಂಬಂಧಿಕರು ಯಾರಿದ್ದಾರೆ ಅವರಿಗೆ ಮನೆ ಒಳಗಡೆ ಬಂದು ಸಾಂತ್ವನ ಹೇಳುವಂಥ ಕೆಲಸವನ್ನು, ಧೈರ್ಯ ಹೇಳುವಂಥ ಕೆಲಸವನ್ನು, ಜೊತೆಗೆ ಕಾನೂನು ಹೋರಾಟ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಒಳಗಡೆ ಹೋದಂಥ ಕುಟುಂಬಸ್ಥರು ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ. ಮನೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಜೊತೆಗೆ ಯಾರೂ ಕೂಡ ಒಳಗಡೆ ಬರದಂತೆ ನೋಡಿಕೊಳ್ತಾ ಇದ್ದಾರೆ. ಇಲ್ಲಿ ಯಾರೂ ಒಬ್ಬರು ಇಲ್ಲದಂತಾಗಿದೆ. ಜೊತೆಗೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನಿನ್ನೆ ಸಂಜೆ ಗೇಟ್ಗೆ ಬೀಗ ಹಾಕಿದಂಥವರು ಇದುವರೆಗೂ ಕೂಡ ಮನೆಯಿಂದ ಯಾರೂ ಕೂಡ ಹೊರಗಡೆ ಬಂದಿಲ್ಲ. ಜೊತೆಗೆ ಒಬ್ಬರನ್ನು ಕೂಡ ಒಳಗಡೆ ಕರೆಯುವಂಥ ಕೆಲಸವನ್ನು ಮಾಡಿಲ್ಲ. ಅಷ್ಟು ಕುಟುಂಬಸ್ಥರು ಏನು ಮುಜುಗರಕ್ಕೆ ಒಳಗಾಗಿ ಒಳಗಡೆ ಇರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನ ಏನು ಪೊಲೀಸರ ವಶದಲ್ಲಿದ್ದಾರೆ ಅವರನ್ನು ಯಾವ ರೀತಿ ಹೊರಗೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ಮುಖಂಡರನ್ನ ಭೇಟಿಯಾಗುವಂಥದ್ದು, ಜೊತೆಗೆ ಕಾನೂನು ತಜ್ಞರನ್ನು ಭೇಟಿಯಾಗುವ ಮುಖಾಂತರ ಒಳಗಡೆ ಇದ್ದು ತಮ್ಮ ಕುಟುಂಬದ ಯಜಮಾನನ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದಂದ್ರೆ ನಾಶಿಪುಡಿ ಅವರ ಹಿನ್ನೆಲೆ ನೋಡ್ತಾ ಹೋದರೆ ಇವರು 60 ರಿಂದ 70 ವರ್ಷದಿಂದ ಕೂಡ ಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಬಂದಿದ್ರು. ಆದರೆ ಅವರ ತಂದೆ ಕಾಲದಲ್ಲಿ ತೀವ್ರ ಬಡತನದಿಂದ ಇದ್ದರು. ಬಡತನದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇರುವಂಥದ್ದು. ಯಾವಾಗ ನಾಶಿಪುಡಿ ಅವರು ಮೆಣಸಿನಕಾಯಿ ವ್ಯಾಪಾರದಲ್ಲಿ ಮೆಣಸಿನಕಾಯಿ ವ್ಯಾಪಾರ ಕೈ ಹಿಡಿತು ಆವಾಗ ಕೋಟಿ ಹಣ ಅವರನ್ನು ಬೆನ್ನು ಹತ್ತಿಕೊಂಡು ಬಂತು. ಆಗ ಅವರು ರಾಜಕೀಯ ಬೆಂಬಲವನ್ನು ಕೂಡ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವರ ಜೊತೆ ಒಡನಾಟ ಶುರು ಮಾಡಿದ್ರು. ಜೊತೆಗೆ ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ರಾಜ್ಯ ಮತ್ತು ಕೇಂದ್ರದ ನಾಯಕರ ಜೊತೆಗೆ ಒಳ್ಳೆಯ ಒಡನಾಟ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂದರೆ ನಾಶಿಪುಡಿ ಅವರು ಕೋಟಿ ವ್ಯವಹಾರವನ್ನು ಮಾಡ್ತಾರೆ. ಆದರೆ ಈ ಕೋಟಿ ವ್ಯವಹಾರದಲ್ಲಿ ದಲ್ಲಾಳಿಗಳಿಗೆ ಏನು ಬಾಕಿಯನ್ನು ಉಳಿಸಿಕೊಂಡಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ನಿನ್ನೆ ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘದ ಅಧ್ಯಕ್ಷರು ಸುರೇಶ್ ಗೌಡ ಮಾತನಾಡ್ತಾ ಹೇಳಿದರು, ನಾವು ಗುರುವಾರ ಸಭೆಯನ್ನು ಕರಿತೀವಿ, ಇವರ ಮೇಲೆ ಕಾನೂನು ಏನು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ವರ್ತಕರ ಸಂಘದ ಸಭೆಯನ್ನು ಕರೆದು ನಾನು ನಿರ್ಧಾರ ಮಾಡ್ತೇನೆ. ಜೊತೆಗೆ ಏನು ಹಣವನ್ನು ಉಳಿಸಿಕೊಂಡಿದ್ದಾರೆ ಆ ಹಣವನ್ನು ವರ್ತಕರಿಗೆ ಏನು ಕೊಡುವುದು ಬಾಕಿ ಹಣವಿದೆ ಅದನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಉಪ್ಪು ತಿಂದವನು ನೀರು ಕುಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥ ನಾಶಿಪುಡಿ ಅವರು ಈಗ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಇದು ಕಾನೂನು ಹೋರಾಟದಲ್ಲಿ ಅವರ ಕುಟುಂಬಸ್ಥರು ಕೂಡ ಇರುವಂಥದ್ದು. ಸಹಜವಾಗಿ ಬ್ಯಾಡಗಿಯಲ್ಲಿ ಅವರು ತಲೆ ಎತ್ತಿಕೊಂಡು ಅಡ್ಡಾಡದಂತೆ ಅವರ ಕುಟುಂಬಸ್ಥರ ಪರಿಸ್ಥಿತಿ ಆಗಿದೆ. ಹೀಗಾಗಿ ಮನೆಯಿಂದ ಹೊರಗೆ ಬರದೆ ಸರಿಸುಮಾರು 8 ರಿಂದ 9 ಗಂಟೆ ಆಗಿದೆ. ಇವಾಗ ಈಗಲೂ ಕೂಡ ಮನೆಯಿಂದ ಯಾರು ಹೊರಗೆ ಬರದಂತೆ ಒಳಗಡೆ ಇರುವಂಥದ್ದು. ಕ್ಯಾಮ್ರಾಮನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.
ದುಡ್ಡಿರುವಂಥವ್ರಿಗೆ ಈ ರೀತಿ ಮನೋಭಾವನೆ ಇತ್ತು ಅಂತಂದರೆ ಇನ್ನಷ್ಟು ಅನುಮಾನದಿಂದ ನೋಡಬೇಕು, ಮತ್ತಷ್ಟು ಅನುಮಾನದಿಂದ ನೋಡಬೇಕು. ಯಾವ್ಯಾವ ದುಷ್ಟಶಕ್ತಿಗಳಿಗೆ ಇವರು ದುಡ್ಡು ಹಂಚಿರ್ತಾರೋ, ಯಾರ್ಯಾರ ಜೊತೆಗೆ ಇವರು ಸಂಬಂಧ ಇರುತ್ತೋ, ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಕವಾದ ತನಿಖೆ ಆಗಬೇಕು. ಇದಕ್ಕೆ ಆಳಕ್ಕಿಳಿದು ತನಿಖೆ ಮಾಡಬೇಕು. ಇನ್ನು ಇದೆಲ್ಲದರ ಜೊತೆಗೆ ಇವರು ಒಳಗಡೆ ಹೆಂಗೆ ಬಂದರು, ಯಾವ ಪುಣ್ಯಾತ್ಮರು ಇವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು, ವಿಧಾನಸೌಧದ ಒಳಗಡೆಗೆ ಯಾರು ಪಾಸ್ ಕೊಟ್ಟಿದ್ರು, ಕರ್ಕೊಂಡು ಹೋದಂಥವ್ರು ಯಾರು, ಪಾಸ್ ಇಲ್ಲದೆ ಪ್ರವೇಶ ಮಾಡಿದ್ರು ಯಾರು, ಇವರಿಗೆ ಪರ್ಮಿಷನ್ ಕೊಡಿಸ್ತಂಥವ್ರು ಯಾರು, ಕರ್ಕೊಂಡು ಹೋದಂಥವ್ರು ಯಾರು. ಇಲ್ಲಿ ಪಕ್ಕಾ ಭದ್ರತಾ ಲೋಪ ಇದೆ. ಇಲ್ಲಿ ಪಕ್ಕಾ ಭದ್ರತಾ ಲೋಪ. ಯಾರಿದರ ಜವಾಬ್ದಾರಿ? ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಗೃಹ ಸಚಿವರು, ಏನು ಹೇಳ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಏನು ಹೇಳ್ತಾರೆ? ತನಿಖೆ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿರುವಂಥದ್ದು ಖಚಿತ. ಯಾವನೋ ಒಬ್ಬ ದಿಲ್ಲಿಯಿಂದ ಬರ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಕ್ಕೆ, ದೆಹಲಿಯಿಂದ. ಅವನ್ಯಾರು, ಏನು, ಎತ್ತ ಯಾವುದು ಗೊತ್ತಿಲ್ಲ. ಅವನನ್ನು ಯಾರು ಬಿಡಿಸಿದ್ರು ಅದು ಕೂಡ ಗೊತ್ತಿಲ್ಲ. ಒಬ್ಬ ಹೇಳ್ತಾನೆ, ಇವರು ಕೂಗ್ತಾರೆ. ನಾಚಿಕೆ ಆಗೋದು ಬಿಡ್ವೇನ್ರಿ? ಇಲ್ಲಿ ಅನ್ನ ತಿಂತೀರಿ, ಇಲ್ಲಿ ಗಾಳಿ ಕುಡಿತೀರಿ, ಇಲ್ಲಿ ನೀರು ಕುಡಿತೀರಿ, ಈ ಮಣ್ಣಲ್ಲೇ ಹುಟ್ಟಿದಿರಿ, ಈ ಮಣ್ಣಲ್ಲೇ ಬೆಳೆದಿದ್ದೀರಿ, ನಾಳೆ ಈ ಮಣ್ಣಲ್ಲೇ ಮಣ್ಣಾಗ್ತೀರಿ. ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗೋದು ಬೇಡವಾ? ಇವ್ರನ್ನ ಸಪೋರ್ಟ್ ಮಾಡೋವಂಥ ಈ ಕುಲಗೆಟ್ಟು ಬುದ್ಧಿಗೆಟ್ಟು ಹೋಗಿರುವಂಥ ರಾಜಕಾರಣಿಗಳು ಬೇರೆ. ಛೀ, ಇದಕ್ಕಿಂತ ನಾಚಿಕೆಟ್ಟಿನ ಸಂಗತಿ ಇನ್ನೊಂದಿದೆಯಾ?